ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬಲ್ಲಿನ ಸ್ಟಾಪ್ ಮಾಡಿರೋದಕ್ಕೆ ತುಂಬ ಕಾರಣಗಳಿದ್ದಾವೆ. ಒಂದು, ಯೂಟ್ಯೂಬಲ್ಲಿ ಅನ್ಕಂಡಂಗೆ ವ್ಯೂಸ್ ಬರ್ತಾಯಿಲ್ಲ, ಅನ್ಕಂಡಂಗೆ ದುಡ್ಡು ಬರ್ತಾಯಿಲ್ಲ, ಯಾರು ನೋಡ್ತಾ ಇಲ್ಲ, ಕಂಟೆಂಟ್ಗಳಿಲ್ಲ ಮಾಡೋದಕ್ಕೆ. ಇವೆಲ್ಲ ತುಂಬ ಕಾರಣಗಳಿದೆ. ಆಮೇಲೆ ಇನ್ಯಾರೋ ಕಮೆಂಟ್ ಮಾಡ್ತಾರೆ ನಂಗೆ ನೆಗೆಟಿವ್ ಆಗಿ. ಆ ಥರ ವಿಚಾರಗಳಿಂದನೂ ಕೂಡ ಯೂಟ್ಯೂಬನ್ನು ಸ್ಟಾಪ್ ಮಾಡಿರೋರು ಇದ್ದಾರೆ ಯೂಟ್ಯೂಬಲ್ಲಿ. ಸೊ ನೋಡಿ, ನೀವು ಸ್ಟಾಪ್ ಮಾಡಿದ್ದೀರಾ ಅಂತಂದರೆ ಅದೇನು ಕೆಟ್ಟದಂತ ಏನು ನಾನು ಹೇಳ್ತಾ ಇಲ್ಲ, ಒಳ್ಳೆಯದೇ. ನಿಮ್ಗೆ ಅನಿಸೋ ಪ್ರಕಾರ ನೀವು ಮಾಡಿರ್ತೀರ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಲೈಫ್ ಯಾವತ್ತೂ ಎಲ್ರದ್ದು ಕೂಡ ತುಂಬ ದಿನ ಚೆನ್ನಾಗೇ ಇರಲ್ಲ. ಓಕೆ, ಸೊ ಕೆಲವರು 365 ಡೇಸಲ್ಲೂ ನಾನು ಖುಷಿಯಾಗಿದ್ದೀನಿ ಅಂತ ಕ್ಲೈಮ್ ಮಾಡೋರು ಇರ್ತಾರೆ ಇಲ್ಲಿ ಜಗತ್ತಲ್ಲಿ. ನಾನು ಪ್ರತಿದಿನ ಖುಷಿಯಾಗಿದ್ದೀನಿ ಎಲ್ಲ ಡವು, ಆಯಿತಾ. ಪ್ರತಿದಿನ ಯಾವನ್ನೂ ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಅಪ್ ಬರುತ್ತೆ, ಒಂದಲ್ಲ ಒಂದಿನ ಡೌನ್ ಬಂದೇ ಬರುತ್ತೆ. ಅದೇ ಲೈಫ್. ನೀವು ಹೋಗೋ ರೋಡಲ್ಲೂ ಕೂಡ ಒಂದು ಅಂಶ ಬಂದೇ ಬರ್ತದೆ, ಆಯಿತಾ. ಸೊ ಹಾಗಾಗಿ ಲೈಫ್ ಅಪ್ಪು ಡೌನ್ ಇದ್ದೇ ಇರುತ್ತೆ. ಸೊ ನಿಮ್ಗೆ ಯೂಟ್ಯೂಬಲ್ಲೂ ಅಷ್ಟೇ, ನೀವು ಅಂದ್ಕೊಂಡಂಗೆ ಎಲ್ಲ ಆಗಲ್ಲ. ನೀವು ಅಂದ್ಕೊಂಡಂಗೆ ದುಡ್ಡು ಬರೋಲ್ಲ, ನೀವು ಅಂದ್ಕೊಂಡಂಗೆ ವ್ಯೂಸ್ ಬರೋಲ್ಲ, ನೀವು ಅಂದ್ಕೊಂಡಂಗೆ ನಿಮ್ಗೆ ಸಪೋರ್ಟ್ ಬರೋಲ್ಲ, ಆಯಿತಾ. ಸೊ ಇದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ಯೂಟ್ಯೂಬನ್ನು ನಾನು ಮಾಡಲ್ಲ, ಯೂಟ್ಯೂಬ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಏನೂ ಮಾಡೋಕ್ಕಾಗಲ್ಲ. ನೋಡಿ, ಇವತ್ತಿಗೂ ನಾನು ನನ್ನೇ ಕಾಂಪಿಟೇಷನ್ ಆಗಿ ನಾನು ತಗೋತೀನಿ, ಆಯಿತಾ. ಸೊ ಇವತ್ತು ನಾನು ಯೂಟ್ಯೂಬಲ್ಲಿ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನಗೆ ನನ್ನ ಕಾಂಪಿಟೇಷನ್. ನಾನು ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಒಂದು ಅಜ್ಜಿ ಅದು ಇದು ತಗೋಬೇಕು ಸುಮ್ಮನೆ ಮಾಡ್ತಾ ಇರ್ತೀನಿ ವೀಡಿಯೋಗಳನ್ನ. ಯಾಕೆ ಅಂತಂದರೆ ನನಗೆ ನಾನು ಆ ಥರ ಅನ್ಕೊಂಡೆ ನಾನು ಮಾಡ್ಕೊಂಡು ಬಂದಿರೋದು. ಇಲ್ಲಿ ತನಕ ನಾನು ಹಂಗೆ ಮಾಡ್ಕೊಂಡು ಬಂದಿರೋದಕ್ಕೆ ನಾನು ಅಲ್ಲಿ ಹಿಂದೆಗಡೆ ಸಿಲ್ವರ್ ಪ್ಲೇ ಬಟನ್ ಹಾಕಿರೋದು, ಆಯಿತಾ. ಇಲ್ಲಿವರೆಗೂ ಯೂಟ್ಯೂಬಲ್ಲಿ ನಾನು ಯಾರ ಬಗ್ಗೆನೂ ಮಾತಾಡ್ಕೊಂಡು ಬಂದಿಲ್ಲ, ಯಾರನ್ನೋ ಕಾಂಪಿಟೇಷನ್ ಆಗಿ ತಗೊಂಡಿಲ್ಲ. ಸೊ ಅವ್ನು ಯಾರೋ ಮಾಡ್ತಾನೆ, ಅವ್ನಿಗೆ ಹಿಂದಕ್ಕೆ ಹಾಕ್ಬಿಟ್ಟು ನಾನು ಮುಂದಕ್ಕೆ ಹೋಗಬೇಕು, ಆ ಥರ ಜಮಾನ ನಮ್ದು ಇಲ್ಲವೇ ಇಲ್ಲ. ಆ ಥರ ನಾವು ಯೋಚನೆ ಮಾಡಿಲ್ಲ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ನಾನು ಇಲ್ಲಿ ತನಕ ಬಂದಿರೋದು. ಸೊ ಇಲ್ಲೆಲ್ಲ ಇವಾಗಿನ ಜಮಾನ ಏನಾಗ್ಬಿಟ್ಟಿದೆ ಅಂತಂದ್ರೆ ಅವನು ಕಾಂಪಿಟೇಷನ್ ಕೊಡಬೇಕು, ಇವನು ಕಾಂಪಿಟೇಷನ್, ಅವ್ನು ಹಿಂದಕ್ಕೆ ಹಾಕ್ಬೇಕು, ಲಕ್ಕಿ ಸಿಸ್ಟ್ ಹಿಂದಕ್ಕೆ ಹಾಕಬೇಕು. ಏನಿವೆಲ್ಲ ಈ ಥರ ಒಂದು ಜಗತ್ತಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಈ ಥರ ಇದೆ ಸಿಚುವೇಶನ್, ಓಕೆ. ಸೊ ಇದ್ರ ಮಧ್ಯೆ ನೀವು ಗಿವ್ ಅಪ್ ಮಾಡ್ತಾ ಇದ್ದೀರಾ ಯೂಟ್ಯೂಬನ್ನ. ನಾನು ಮಾಡಲ್ಲ, ಅಯ್ಯೋ ನಂಗೆ ವ್ಯೂಸ್ ಬತ್ತಲ್ಲ, ದುಡ್ಡು ಬತ್ತಲ್ಲ, ಈ ಥರ ಅನ್ಕೊಬಿಟ್ರೆ ಎಲ್ಲಿ ಗೈಸ್? ಬೇರೆಯವ್ರು ಹೋಯ್ತಾ ಇರ್ತಾರೆ ಮುಂದಕ್ಕೆ, ಒತ್ಕೊಂಡು ಹೋಯ್ತಾ ಇರ್ತಾರೆ. ಏನು ಹೇಳಿ, ಮೇಲ್ಗಡೆ ಕೂತಿರೋವನ್ನೇ ಹೋಗ್ಬಿಟ್ಟು ಒದಿತಾರೆ. ಅವ್ನಿಗೆ ಆ ಪ್ಲೇಸ್ ಕೊಡಬೇಡಿ, ಅವನು ಅದಕ್ಕೆ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ಒದಿಯೋ ಜಮಾನ ಇದು, ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಅದರಲ್ಲಿ ಗಿವ್ ಅಪ್ ಮಾಡಿಬಿಟ್ರೆ ಇನ್ನೂ ಅನುಕೂಲಗಳಾಗ್ಬಿಡ್ತವೆ ತುಂಬ ಜನಕ್ಕೆ. ಸೊ ಹಾಗಾಗಿ ಗಿವ್ ಅಪ್ ಮಾಡಬೇಡಿ. ಇದು ಒಂದು ರೇಸ್. ನೀವು ಹೋಗ್ತಾ ಇದ್ದೀರಾ, ನಿಲ್ಲಿಸ್ಬೇಡಿ, ಹೋಗ್ತಾ ಇರಿ. ಪರವಾಗಿಲ್ಲ, ನೀವು ಸ್ಲೋ ಮಾಡಿದ್ರೂ ಪರವಾಗಿಲ್ಲ, ಎಷ್ಟೇ ನಿಧಾನ ಆದರೂ ಪರವಾಗಿಲ್ಲ ಗೈಸ್. ಬಟ್ ಪ್ರಯತ್ನ ಪಡಿ. ಯೂಟ್ಯೂಬಲ್ಲಿ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ, ವ್ಯೂಸನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ, ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ಯಾವುದು ಎಕ್ಸ್ಪೆಕ್ಟ್ ಮಾಡ್ಕೊಂಡಂಗೆ ಬರಲ್ಲ, ಯಾವತ್ತೂ ಕೂಡ ಬರಲ್ಲ. ಸೊ ಅದು ಬರಬೇಕು ಅಂತಂದರೆ ನೀವು ಎಫರ್ಟ್ಸ್ ಹಾಕಿರಬೇಕು. ಎಫರ್ಟ್ಸ್ ಹಾಕಿದ್ರೆ ಸೊ ನಿಮ್ಗೆ ದೇವ್ರು ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ, ಆಯಿತಾ. ನಾನು ಇಷ್ಟು ದಿನ ಎಫರ್ಟ್ಸ್ ಹಾಕಿದ್ದಕ್ಕೆ ನನಗೆ ಆ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದ್ದು. ನಾನು ಎಫರ್ಟ್ಸ್ ಹಾಕಿಲ್ಲ ಅಂತಂದರೆ ಎಲ್ಲಿ ಬರ್ತಿತ್ತು? ಯಾವ ಸಿಲ್ವರ್ ಪ್ಲೇ ಬಟನ್ ಎಲ್ಲಿ ಅಲ್ವಾ? ನಾನು ಎಫರ್ಟ್ಸ್ ಹಾಕಿದ್ದಕ್ಕೆ ಸೊ ಬಂತು ಅಲ್ವಾ. ಸೊ ಹಾಗಾಗಿ ನಾನು ಹೇಳುವಂಥದ್ದು ಏನು ಗೊತ್ತಾ? ಸೊ ಸಪೋರ್ಟು ಮಾಡಿ, ಬೇರೆಯವ್ರಿಗೆ ಬೆಳೆಸಿ, ಆ್ಯಂಡ್ ನೀವೂ ಕೂಡ ಮಾಡಿ, ಒಳ್ಳೆಯದಾಗಲಿ. ಯಾಕೆಂತಂದರೆ ನೀವು ಬೇರೆಯವ್ರು ಬೆಳೆಸ್ತಾ ಇದ್ದೀರಾ ಅಂತಂದರೆ ನೀವು ಬೆಳಿಬೇಕು. ನನಗನ್ಸೋ ಪ್ರಕಾರ ನಾನು ಪರ್ಸ್ನಲಿ ಹೇಳ್ತೀನಿ, ಆಯಿತಾ. ನೀವು ಯಾರಿಗೋ ಬೇರೆಯವ್ರು ಸಪೋರ್ಟ್ ಮಾಡ್ತಾಯಿದ್ದೀರಾ, ಈಗ ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಬೆಳಿಬೇಕು ಗೈಸ್. ನನಗೆ ಅದು ಖುಷಿ ಮೇಯ್ನ್ಲಿ. ಯೂಟ್ಯೂಬಲ್ಲಿ ನೀವು ಮಾಡಬೇಕು, ನೀವು ಯೂಟ್ಯೂಬರ್ ಆಗಬೇಕು, ನೀವು ಬರಬೇಕು. ಅದೇನು 1 ಲಕ್ಷ, ಅದೇನು 2 ಲಕ್ಷ, ಅದೇನು 3 ಲಕ್ಷ ಸಬ್ಸ್ಕ್ರೈಬರ್ಸು ನೀವು ಮಾಡಿ, ನನಗೆ ಇನ್ನೂ ಖುಷಿ ಆಯ್ತದೆ. ಸೊ ನಾನು ಈ ಥರ ಮೈಂಡಲ್ಲಿರೋನು, ಆಯಿತಾ. ನನಗೆ ಅಯ್ಯಪ್ಪ ನೀನು ಯಾಕಪ್ಪ ಬತ್ತೀಯಾ, ನೀನು ಬರಬೇಡ ಗುರು, ನೀನು ಅಲ್ಲೇ ಗುರು, ಈ ಥರ ಮನಸ್ಥಿತಿಗಳಲ್ಲಿ ಇರೋರಲ್ಲ ಗೈಸ್ ನಾವು, ಆಯಿತಾ. ಅದಕ್ಕೆ ಇಲ್ಲಿ ತನಕ ನಮ್ಮ ದೇವ್ರು ಕರ್ಕೊಂಡು ಬಂದಿರೋದು, ಆಯಿತಾ. ಸೊ ಹಾಗಾಗಿ ಈ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಯೂಟ್ಯೂಬಲ್ಲಿರಿ. ಈ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಯೂಟ್ಯೂಬನ್ನು ಮಾಡಿ. ಯಾವುದೇ ಒಂದು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ, ಎಲ್ಲ ಕೊಡ್ತಾನೆ ಗೈಸ್ ದೇವ್ರನ್ನ ಹೇಳ್ತೀನಿ ಕೇಳಿ. ದೇವ್ರನ್ನ ಹೇಳ್ತೀನಿ, ನನಗೆ ಗೊತ್ತೈತೆ, ನನಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತೇನೆ, ಸುಮ್ಮನೆ ಹೇಳ್ತಾಯಿಲ್ಲ. 10,000 ರೂಪಾಯಿ ದುಡ್ಡು ನಾನು 3 ತಿಂಗ್ಳಿಗೆ ತಗೋತಿದ್ದವನು ನಾನು, ಆಯಿತಾ. ಸೊ 3 ತಿಂಗ್ಳಿಗೆ ತಗೋತಿದ್ದವನು. ಸೊ ಈಗ ಆ ದುಡ್ಡು 3 ತಿಂಗ್ಳಿಗೆ ಬೇಕಾಗಿಲ್ಲ ನನಗೆ, 3 ತಿಂಗಳು ಕಾಯೋ ನೆಸೆಸಿಟಿ ಇಲ್ಲ. ಸೊ ಹಾಗಾಗಿ ಆ ಮಿರಾಕಲ್ಸ್ಗಳನ್ನ ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ನನಗೆ ಹಿಂಗೆ ಮಾತುಗಳು ಬರ್ತವೆ. ನಾನು ಯಾವುದೇ ಸ್ಕ್ರಿಪ್ಟ್ ಬರ್ಕೊಂಡು ಅವ್ನು ಕೌಂಟ್ರ್ ಹೊಡಿಬೇಕು, ಇವನು ಕೌಂಟ್ರ್ ಹೊಡಿಬೇಕು, ಈ ಥರ ಮಾತಾಡಿದವನು ಅಲ್ವೇ ಅಲ್ಲ ನನ್ನ ಜಗತ್ತಲ್ಲಿ, ಆಯಿತಾ. ಆ ಥರ ಜೀವನ ನನಗೆ ಬೇಡವೇ ಬೇಡ. ಸೊ ಇದೆಲ್ಲ ಆನ್ ದ ಫ್ಲೋ ಅಲ್ಲಿ ಬರ್ತಾ ಇರೋದು. ಸೊ ಹಾಗಾಗಿ ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕು ಅಂದ್ಕೊಂಡಿರೋರು ಯೋಚನೆ ಮಾಡಿ. ಈ ವಿಡಿಯೋ ನೋಡಿದ್ಮೇಲೂ ನಿಮಗೆ ಸ್ಟಾಪ್ ಮಾಡಬೇಕು ಅಂತಂದರೆ ಶಿಸ್ತಾಗಿ ಸ್ಟಾಪ್ ಮಾಡಿ. ಇಲ್ಲ ಬ್ರೋ ನನಗೇನೋ ಅನ್ನಿಸ್ತೈತೆ ಇವಾಗ ಮಾಡಬೇಕು ಅಂತಂದರೆ ಮಾಡಿ, ಒಳ್ಳೆಯದಾಗಿ. ನಿಮಗೇನು ವಾರನೂ ವೀಡಿಯೋ ಹಾಕಬೇಕು ಅಂತ ಯಾರೂ ಹೇಳಿಲ್ಲ ಯೂಟ್ಯೂಬಲ್ಲಿ. ತಿಂಗ್ಳಿಗೊಂದು ಹಾಕಿ, 2 ತಿಂಗ್ಳಿಗೊಂದು ಹಾಕಿ, ನಿಮ್ಮ ಇಷ್ಟ ಬಂದಾಗ ಹಾಕಿ. ಒಟ್ಟಿನಲ್ಲಿ ಆ್ಯಕ್ಟಿವ್ ಆಗಿರಿ, ರೇಸಲ್ಲಿರ್ಬೇಕು ನೀವು. ಏನು ಹೇಳಿ, ರೇಸಲ್ಲಿರಬೇಕು. ಸುಮ್ಮನೆ ಸೈಡಲ್ಲಿ ಕೂತ್ಕೋಬೇಡಿ. ಎಷ್ಟೇ ಕಷ್ಟ ಇದ್ದರೂ ಕೂಡ ವೀಡಿಯೋಸ್ಗಳನ್ನ ಹಾಕಿ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿರಿ. ನನಗೆ ಅದೇ ಖುಷಿ. ಒಳ್ಳೆಯದಾಗಲಿ ಗೈಸ್. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.